ಉದಯಪುರಿನ ಸಿಟಿ ಪ್ಯಾಲೇಸಿನ ಒಳಗೆ ಎಲ್ಲ ಏನೆಲ್ಲ ಇದೆ ಅದನ್ನೆಲ್ಲ ನಿಮಗೆ ತೋರಿಸಿದ್ದೇನೆ. ಈ ಪ್ಯಾಲೇಸ್ ಈಗಲೂ ರಾಜನಾಡಳಿತದಲ್ಲೇ ಇದೆ ನೋಡಿ. ಈಗ ಇಷ್ಟೆಲ್ಲ ನಾನು ತೋರಿಸಿದೆಲ್ಲ ಇದು ಈಗಲೂ ರಾಜನಾಡಳಿತದಲ್ಲೇ ಇದೆ. ಇಲ್ಲಿ ನೋಡಿ ಒಂದು ದೊಡ್ಡ ಹೋಟೆಲ್ ಇದೆ, ಕೆಫೆ ಹೋಟೆಲ್ ಎಲ್ಲ. ಇದು ಕೂಡ ದೊಡ್ಡ ಇದು ಕೂಡ ರಾಜ ಇದಲ್ಲದೆ ಬೇರೆ 4-5 ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು ಕೂಡ ಇದೆ ಅಂತೆ. ಅದು ರಾಜಂದೇ. ಇಲ್ಲೊಂದು ದೊಡ್ಡ ರೆಸ್ಟೋರೆಂಟ್ ಕೂಡ ಇದೆ, ಪ್ಯೂರ್ ವೆಜ್ ಹೋಟೆಲ್ ಇದು. ಆನೆ ಅಂಬಾರಿ ನೋಡಿ, ಆನೆ ಮೇಲೆ ಕೂತ್ಕೊಳ್ಳಿಕ್ಕೆ, ಇದೆಲ್ಲ ಆನೆಗೆ ಅಲಂಕಾರ ಮಾಡಲಿಕ್ಕೆ ಆನೆ ಅಲಂಕಾರಗಳು. ಇದು ಒಂದು ಬೆಳ್ಳಿಯ ಪಲ್ಲಕ್ಕಿ ನೋಡಿ. ನೋಡಿ ರಾಣಿಯ ಮೇಕಪ್ ಕಿಟ್ ನೋಡಿ. ಆಗಿನ ಕಾಲದಲ್ಲಿ ಮೇಕಪ್ ಕಿಟ್ ಇತ್ತು, ಈಗ ಮಾತ್ರ ಅಲ್ಲ. ಬೆಳ್ಳಿಯ ಪಲ್ಲಕ್ಕಿಗಳು ನೋಡಿ. ಈಗಿನ ರಾಜ ಅರವಿಂದ್ ಸಿಂಗ್ ಇವರ ಮಗಳ ಮದುವೆ ಆಚೆ ಹೊರಗೆ ಅದ್ದೂರಿಯಾಗಿ ಆಯಿತು. ಅದರಲ್ಲಿ ಮದುವೆ ಹಾಕಿದ ಸ್ಟೇಜ್ ಇದು. ಈ ಸ್ಟೇಜನ್ನು ನೆನಪಿಗಾಗಿ ಇಲ್ಲಿ ತಂದು ಸೆಟ್ ಮಾಡಿಟ್ಟದು. ಯಾವುದು ಮದುವೆಯ ಸ್ಟೇಜ್ ಅರವಿಂದ್ ಸಿಂಗಿನದು ನೋಡಿ. ಹೋಮಕುಂಡ ಕೂಡ ಅದರಲ್ಲಿದೆ ನೋಡಿ. ನೆನಪಿಗಾಗಿ ಆ ಮಂಟಪವನ್ನೇ ಇಲ್ಲಿ ಸೆಟ್ ಮಾಡಿದ್ದು ನೋಡಿ. ರಾಜ್ಕುಮಾರಿಯವರಗಳ ಡ್ರೆಸ್ ನೋಡಿ. ಇದೆಲ್ಲ ರಾಜ್ಕುಮಾರಿಯವರ ಹಳೆ ಡ್ರೆಸ್. ಯಾವ ರೀತಿ ಇತ್ತು, ಯಾವ ರೀತಿ ನೇಯ್ಗೆ. ಪಲ್ಲಕ್ಕಿ ರಾಜನ ಕುತ್ಕೊಳಿಸಿ ಈ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೋಡಿ. ಇಲ್ಲಿ ನೋಡಿ. ನೋಡಿ ರಾಣಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪಲ್ಲಕ್ಕಿ. ರಾಣಿಯರಿಗೆ ಯಾವ ಥರದ ಪಲ್ಲಕ್ಕಿಯಲ್ಲಿದೆ ನೋಡಿ. ರಾಣಿಯರು ಕೂತ್ಕೊಂಡು ಹೋಗುವಂಥ ಪಲ್ಲಕ್ಕಿ. ಇಲ್ಲೊಂದು ಮಂದಿರ ಇದೆ. ರಾಜನ ಕಾಲದಲ್ಲಿ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು ನೋಡಿ. ಇಲ್ಲಿ ಸುಮಾರು ಇದೆ ನೋಡಿ. ಕೆಲವೊಂದು ತೋರಿಸ್ತೇನೆ ನಾನು ನಿಮಗೆ ನೋಡಿ. ರೇಡಿಯೋ ಎಲ್ಲ ಈ ಒಂದು ಅರಮನೆ ನೋಡಿ. ಇದು 16th ಸೆಂಚುರಿಯಲ್ಲಿ ಈ ರೀತಿ ಇತ್ತು. ಆಮೇಲೆ 17th ಸೆಂಚುರಿ ಆಗುವಾಗ ಇಷ್ಟಾಯ್ತು ನೋಡಿ. ಇಷ್ಟು ಇಂಪ್ರೂವ್ಮೆಂಟ್ ಬಂತು. ಆಮೇಲೆ 18th ಸೆಂಚುರಿಯಲ್ಲಿ ರಾಜ ರಾಣಿಗೆ ಎಲ್ಲ ಬೇರೆ ಬೇರೆ ಅರಮನೆಗಳಾಯ್ತು ನೋಡಿ. ನೋಡಿ 20th ಸೆಂಚುರಿ ಆಗ ಈ ರೀತಿ ಇದು 20th ಸೆಂಚುರಿ 40 ಎಕರೆಯಲ್ಲಿ ಇದೆ ನೋಡಿ ಟೋಟಲ್. ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಗ ಇದೆಲ್ಲ ಇಲ್ಲಿಯ ರಾಜನ ಅಂಡರಲ್ಲೇ ಇದೆ ಈಗ ನೋಡಿ. ಇದು ರಾಣಿಯ ಶೃಂಗಾರದ ರೂಮ್ ನೋಡಿ.
ಮೇಕಪ್ ಮಾಡುವಂಥ ರೂಮ್, ಶೃಂಗಾರ ಮಾಡೋ ರೂಮ್, ಮೇಕಪ್ ರೂಮ್. ಇದು ರಾಣಿಯ ಸ್ನಾನಗೃಹ. ರಾಜ ತನ್ನ ಪತ್ನಿಯರೊಂದಿಗೆ ಇಲ್ಲಿ ಕೂತ್ಕೊಳ್ತಾ ಇದ್ದ ನೋಡಿ. ಬರುವಾಗ ಈ ಸೀಮೆಣ್ಣೆಯ ಫ್ಯಾನ್ ಉಪಯೋಗಿಸಿದ್ರು ನೋಡಿ. ಇದು ಸೀಮೆಣ್ಣೆ ಹಾಕಿ ಆಗ ತಿರುಗುವಂಥ ಫ್ಯಾನ್ ನೋಡಿ. ಇಲ್ಲಿ ಬಂದು ಕೂತ್ಕೊಳ್ತಿದ್ರು ರಾಜ. ವಾಟರ್ ಬಾಟ್ಲ್ ನೋಡಿ, ಇದೆಲ್ಲ ಹಾಗೇನೆ ನೋಡಿ. ಕ್ಯಾಪ್ ಇದೆ. ನಾವೀಗ ಬಾಟ್ಲ್ ಪ್ಲಾಸ್ಟಿಕ್ ತಗೊಳ್ತೇವೆ, ಇವ್ರದ್ದು ನೋಡಿ ವಾಟರ್ ಬಾಟ್ಲ್ ನೋಡಿ. ದೇವರಿಗೆ ಸಮರ್ಪಣೆ ಮಾಡಲು ಉಪಯೋಗಿಸುವಂಥ ಪಾತ್ರೆಗಳು ನೋಡಿ. ಭಕ್ಷ್ಯ ಭೋಜನಗಳನ್ನು ತಯಾರಿಸಲು ಮಾಡಲಿಕ್ಕೆ ಇರುವಂಥ ರಾಜನ ಡೈನಿಂಗ್ ಹಾಲ್ ನೋಡಿ. ಇದು ಡೈನಿಂಗ್ ಹಾಲ್ ರಾಜಂದು. ಅದರ ಮೇಲೆ ಕುಳಿತು ಊಟ ಮಾಡೋದು. ಆಗ ತೋರಿಸಿಲ್ಲ ಸೂರ್ಯ, ಅದು ಕೂಡ ಕಾಣ್ತೇವೆ ನೋಡಿ ಹಿಂಬದಿಯಲ್ಲಿ. ರಾಜನ ಡೈನಿಂಗ್ ಹಾಲ್ ನೋಡಿ. ಬೆಳ್ಳಿಯ ಹುಕ್ಕ, ರಾಜ ಉಪಯೋಗಿಸುವಂಥ ಬೆಳ್ಳಿಯ ಹುಕ್ಕ. 1884ರಲ್ಲಿ ರಾಜ ಸಜ್ಜನ್ ಸಿಂಗ್ ಎಂಬ ರಾಜ ಮಾಡಿಸಿದಂಥ ಒಂದು ಆರ್ಟ್ ವರ್ಕ್ ನೋಡಿ. 1884ರಲ್ಲಿ ಮಾಡಿದ್ದಾರೆ. ಇಡೀ ಗೋಡೆಯ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ ನೋಡಿ. ನೀವು ಕಾಣ್ಬೋದು, ಇದು ಒಂದು ಒಳ್ಳೆಯ ಆರ್ಟ್ಗಳನ್ನೆಲ್ಲ ಕಾಣ್ಬೋದು. 1884ರಲ್ಲಿ ನೋಡಿ. ಇದು ಸೂರ್ಯನ ಕಿರಣಗಳು. ಇದು ನೋಡಿ ಮಧ್ಯದಲ್ಲಿ ಸೂರ್ಯದೇವ. ಇದು ಯಾಕೆಂದರೆ ಈ ರಾಜನ ಪತ್ನಿಯರು ಹೊರಗೆ ಹೋಗೋದಿಲ್ಲಲ್ಲ, ಅವರು ಒಳಗೆ ಇರೋದಲ್ವಾ. ಆಗ ಮಳೆಗಾಲದಲ್ಲೆಲ್ಲ ಹೊರಗೆ ಸೂರ್ಯ ಕಾಣೋದಿಲ್ಲ. ಆಗ ಇದನ್ನು ನೋಡಿ ಅವರಿಗೆ, ಅಂದರೆ ಸೂರ್ಯನನ್ನು ಬೆಳಿಗ್ಗೆ ನೋಡದೆ ಫಲಾರ ಮಾಡುವಾಗಿಲ್ಲ. ಹಾಗೆ ಇದನ್ನು ನೋಡಿ ಬಂದು ಮತ್ತೆ ಫಲಾರ ಮಾಡೋದು ನೋಡಿ. ಇದು ಸೂರ್ಯನ ಒಂದು ಪ್ರತಿರೂಪ ವಿಗ್ರಹ. ಇಲ್ಲಿ ನೋಡಿ ನಿಮಗೊಂದು ತೊಟ್ಲು ಕಾಣ್ತಾ ಉಂಟು. ಇದರಲ್ಲಿ ರಾಣಿ ಕೂತ್ಕೊಳ್ಳುವುದಂತೆ. ಆಗ ಸುತ್ತಲೂ ಬಂದ ಸಖಿಯರು ಅವರಿಗೆ ಮೇಕಪ್ ಮಾಡೋದಂತೆ. ಸುತ್ತಲೂ ಇರ್ತಾರಂತೆ ಸಖಿಯರು, ಅವರು ಮೇಕಪ್ ಮಾಡಿ ಚೆಂದ ಮಾಡಿ ಕಳಿಸಿ ಬಿಡ್ತಾರಂತೆ ಇದರಲ್ಲಿ ಕೂತ್ಕೊಂಡಾಗ ರಾಣಿಯನ್ನು ನೋಡಿ. ಇದು ರಾಜ ಕೂತ್ಕೊಳ್ಳುವಂಥ ಚೇರ್. ಅಲ್ಲಿ ಮುಂದೆ ನೋಡಿ ಒಂದು ಬಟ್ಟೆ ಕಾಣ್ತಾ ಉಂಟು ನೋಡಿ. ಅದು ಅವರಿಗೆ ಫ್ಯಾನ್. ಒಬ್ಬ ಆಚೆಯಿಂದ ಎಳೆದು ಒಬ್ಬ ಈಚೆಯಿಂದ ಎಳೆದು ನೋಡಿ. ಇಲ್ಲಿ ರೋಪ್ ಕಾಣ್ತಾ ಇದೆ ನೋಡಿ. ಒಬ್ಬ ಆಚೆಯಿಂದ ಎಳೆದು ಒಬ್ಬ ಈಚೆಯಿಂದ, ಆಗ ರಾಜನಿಗೆ ಫ್ಯಾನ್ ಗಾಳಿ ಬರ್ತದೆ ನೋಡಿ. ಇದು ಆನೆ ದಂತದಿಂದ ಮಾಡಿದಂಥ ಕಿಟಕಿಯ ಬಾಗಿಲು ನೋಡಿ. ಕಟ್ ಪೀಸ್ ಮಾಡಿ ಆನೆ ದಂತ ಇಡೀಯ. ಸಾವಿರದ 1770ರಲ್ಲಿ ಮಾಡಿದ ಪೇಂಟಿಂಗ್. 1770ರಲ್ಲಿ ಮಾಡಿದ ಪೇಂಟಿಂಗ್ ನೋಡಿ ಯಾವ ರೀತಿ ಇದೆ ಈಗ ನೋಡಿ. ಇದು ಶಂಭು ಸಿಂಗ್ ಅಂತ ಹೇಳುವ ರಾಜ ಮಾಡಿದ ಕೆಲಸ ನೋಡಿ. ಗ್ಲಾಸಲ್ಲಿ 1650ರಲ್ಲಿ ಮಾಡಿದಂಥ ವರ್ಕ್ ಅಂತೆ ನೋಡಿ. ಗ್ಲಾಸ್ ವರ್ಕ್ 1650 ಕಾಣ್ಬೋದು. ನಾವು ಇಲ್ಲಿ ನಮ್ಮಲ್ಲೆಲ್ಲ ಕೋಳಿ ಅಂಕ ಮಾಡ್ತೇವಲ್ಲ, ಹಾಗೆ ರಾಜರ ಕಾಲಗಳಲ್ಲಿ ನೋಡಿ ಆನೆಗಳು ಆ ಸೈಡ್ ಈ ಸೈಡ್ ನಿಲ್ಲುವುದು, ಸೊಂಡಿಲಲ್ಲಿ ಎಳೆಯುವುದು. ಯಾರು ಫಸ್ಟ್ ಬರ್ತಾರೆ ಇದೊಂದು ಗೇಮ್ಸ್ ನೋಡಿ. ಹಾಗೆ ಇದು 1945ರಲ್ಲಿ ಲಾಸ್ಟ್ ಆಯ್ತಂತೆ. ಈಗ ಇದಕ್ಕೆ ಬ್ಯಾನ್ ಆಗಿದೆ ಗೌರ್ಮೆಂಟಿಂದ. ಫತ್ತೇ ಸಾಗರನ್ನು ತಯಾರು ಮಾಡಿದಂತಹ ಫತ್ತೇ ಸಿಂಗ್ ಎಂಬ ರಾಜ ನೋಡಿ. ಪಿಚ್ಚೋಲಾ ಲೇಕ್ ವ್ಯೂ ನೋಡಿ. ಪಿಚ್ಚೋಲಾ ಲೇಕ್ ವ್ಯೂ ಇಲ್ಲಿಂದ ಕಾಣ್ತಾ ಇದೆ. ಇಲ್ಲಿಂದ ಲೀಲಾ ಪ್ಯಾಲೇಸ್ ಎಲ್ಲ ಹೋಟೆಲ್ಗಳು ಎಲ್ಲ ಕಾಣ್ತಾ ಇದೆ ನೋಡಿ.
ಪ್ಯಾಲೇಸ್ನ ಟಾಪಲ್ಲಿ ಈ ರೀತಿ ಇದೆ ನೋಡಿ. ನೋಡಿ ರಾಜ ಹುಕ್ಕ ಸೇರಿಸಿದ್ದ ಅದು ಹೊರಗೆ ಸೆಟ್ಟಿಂಗ್, ಒಳಗೆ ನೋಡಿ ಇಲ್ಲಿ ಹೊಟ್ಟೆಯಲ್ಲಿ ಒಂದು ಪೈಪಿನಾಗಿ ಇಟ್ಟಿದ್ದಾರೆ ನೋಡಿ. ಇದರ ಮುಖಾಂತರ ಅದು ಒಳಗೆ ಬರಲಿಕ್ಕೆ ಪೈಪಲ್ಲಿ ಹುಕ್ಕ ನೋಡಿ. ಒಂದು ಇದರ ವಿಶೇಷ ಈ ಚಿತ್ರದ್ದು. ಅದರ ಹೊಟ್ಟೆಯಲ್ಲಿ ಒಂದು ಪೈಪ್ ಇದೆ ನೋಡಿ, ಅದರಲ್ಲಿ ಹುಕ್ಕ ಒಳಗೆ ಬರ್ತದೆ ಪೈಪ್. ಗೋಪುರದ ಮೇಲೆ ನೋಡಿ ಬೆಲ್ಜಿಯಂ ಗ್ಲಾಸ್ ಅದು. ಸಿಟಿ ಪ್ಯಾಲೇಸ್ನೊಳಗಿರುವ 400 ವರ್ಷ ಹಳೆಯ ಗಣಪತಿ. ಇದು ಮೈನ್ ಎಂಟ್ರೆನ್ಸ್ ನೋಡಿ. ಆಡಳಿತದಲ್ಲಿರುವ ಅರವಿಂದ್ ಸಿಂಗ್ ರಾಜ, ಇದು ರಾಜನ ಮಗ. ನೋಡಿ, ನೀವು ನೋಡ್ತಾ ಇರ್ಬೋದು. ಇದೀಗ ಪೆನ್ನಿನ ಪಿಸ್ತೂಲ್ ನೋಡಿ. ಇದೀಗ ಪೆನ್ ಹಾಕಿಕೊಂಡು ಹೋದ್ರಿಂದ ಪಿಸ್ತೂಲ್ ಗೊತ್ತಾಗಲಿಲ್ಲ ಯಾವುದು ಅಂತೇಳಿ ನೋಡಿ. ಅದರಲ್ಲಿ ಹಲವಾರು ಥರದ ಪಿಸ್ತೂಲ್, ಚಿಕ್ಕ ಚಿಕ್ಕ ಪಿಸ್ತೂಲ್. ಅದರಲ್ಲಿ ವಿಶೇಷ ಅಂದರೆ ಪೆನ್ನಿಂದ ಮಾಡಿದ ಪಿಸ್ತೂಲ್. ಮ್ಯೂಸಿಯಂಗೆ ಸುಮಾರು 60 ವರ್ಷಗಳಾಯಿತು ಈ ಮ್ಯೂಸಿಯಂಗೆ ನೋಡಿ. ಈಗಲೂ ಇದು ಈ ಪ್ರಾಪರ್ಟಿ ಪ್ರೈವೇಟಲ್ಲೇ ಇದೆ, ರಾಜನ ಸ್ವಾಧೀನದಲ್ಲೇ ಇದೆ. ಇದು ಗೌರ್ಮೆಂಟಿಗೆ ಇನ್ನೂ ಹೋಗಿಲ್ಲ, ಪ್ರೈವೇಟಲ್ಲೇ ಇದೆ. ಇದರ ವೆಚ್ಚಗಳೆಲ್ಲ ನೋಡಿಕೊಳ್ಳುವುದೆಲ್ಲ ಈಗಲೂ ರಾಜನೇ. metal के धनुष भी है. It has gold and silver workmanship also. ये सब टॉपीदार गन्स हैं. ಬಂದೂಕನ್ನು ಯಾವ ರೀತಿ ಸೆಟ್ ಮಾಡಿ ಇಟ್ಟಿದ್ದಾರೆ ಮ್ಯೂಸಿಯಂ. ಬಂದೂಕು ನೋಡಿ, ಇದೆಲ್ಲ ಒಂದೊಂದು ಥರದ ಬಂದೂಕು ನೋಡಿ. ಈ ಕುದುರೆ ವಿಶೇಷ ನೋಡಿ, ಅಂದರೆ ಯುದ್ಧದ ಟೈಮಲ್ಲಿ ಇದು ಕುದುರೆಯ ಆನೆ ಅಂತ ಗೊತ್ತಾಗಬಾರ್ದಂತೇಳಿ ನೋಡಿ ಒಂದು ಕಡೆ ಲೆದರಿನ ಸುಂಡಿಲನ್ನು ಹಾಕಿದ್ದಾರೆ ನೋಡಿ. ಹಾಗೆಯೇ ನಮಗೆ ಇದು ದೂರ ನೋಡುವಾಗ ಕುದುರೆಯ ಆನೆ ಅಂತ ಕಾಣೋದಿಲ್ಲ, ಅದಕ್ಕೆ ಬೇಕಾಗಿ ಈ ರೀತಿ ಮಾಡಿರ್ತಾರೆ ನೋಡಿ. ಅರಮನೆಯ ಕುದುರೆ ಆಲಯ ನೋಡಿ. ಉದಯಪುರದ ಸಿಟಿ ಪ್ಯಾಲೇಸ್ ಸುಮಾರು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಇದು ಸಿಟಿ ಪ್ಯಾಲೇಸ್ ಉದಯಪುರ. ಇದು ಎಂಟ್ರೆನ್ಸ್ ಅಂತ ತೋರಿಸಿದ್ದೆ ನಾನು ನಿಮಗೀಗ, ಎಂಟ್ರೆನ್ಸ್ ಅಷ್ಟೇ. ಮ್ಯೂಸಿಯಂ ಹೇಗಿತ್ತು ಎಲ್ಲ ಕಮೆಂಟಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. दे माने ओ जो रंग दे और रंग दे माने ओ जो रंग दे. घूंघट पर बई सारो वीरो रे नीलधर और रंग दे. घूंघट पर बई सारो वीरो रे नीलधर और रंग दे. अल्लाह पल्ला पेदा ಇನ್ನು 2 ದಿವಸ ಇಲ್ಲೇ ಇರ್ತೇವೆ, ಸೈಟ್ ಸೀಯಿಂಗ್ ಮಾಡಿ ಇಲ್ಲೇ ಇರ್ತೇವೆ. ಉದಯಪುರದ ಶೋಭಾಯಿಂದ್ರದಲ್ಲಿ ಇರ್ತೇವೆ ಇವತ್ತು.
ಉದಯಪುರ್ನ ನ್ಯೂ ಸಿಟಿ ಪ್ಯಾಲೇಸ್. ನ್ಯೂ ಸಿಟಿ ಪ್ಯಾಲೇಸ್ ಬೋಟಿಂಗ್ ಹೋಗ್ತಾ ಇದ್ದೇವೆ ನೋಡಿ. ಈಗ ಬೋಟಿಂಗಿಗೆ ಹೋಗ್ತಾ ಇದ್ದೇವೆ. ಇದು ಉದಯಪುರದಲ್ಲಿ ಉಜ್ಜಯಿನಿ ಸಾಗರ ಅಂತೇಳಿ ಒಂದು ದೊಡ್ಡ ಸಾಗರ. ಸುಮಾರು 12 ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ನೋಡಿ. ಉದಯಪುರದ ಈ ಸ್ಪಾಟಿನಿಂದ ಮೇಲೆ ಕನ್ನಿಮಾತಾ ಟೆಂಪಲ್ ಇದೆ. ಅಲ್ಲಿಗೆ ನೋಡಿ ರೋಪ್ ವೇ. ಕನ್ನಿಮಾತಾ ಟೆಂಪಲ್ಗೆ ರೋಪ್ ವೇ. ಉದಯಪುರ ಪೇಟೆ ಕಾಣ್ತಾ ಇದೆ ನೋಡಿ ನೀವೆಲ್ಲ. ಇದೊಂದು ಹೈಟ್ ಆದ ಪ್ಲೇಸ್. ರೋಪವೆಯಿಂದ ಬಂದು ಇಲ್ಲಿ ಕರಣಿಮಾತಾ ಟೆಂಪಲಿಗೆ ಬಂದಿದ್ದೇವೆ. ಇದು ಕರಣಿಮಾತಾ ಟೆಂಪಲ್ ಗುಡ್ಡೆಯ ತುತ್ತ ತುದಿಯಲ್ಲಿದೆ ನೋಡಿ. ನೋಡಿ ಇಲ್ಲಿಂದೊಂದು ವ್ಯೂ. ಮನ್ಸೂನ್ ಪ್ಯಾಲೇಸಿಂದ ಕಾಣುವಂತಹ ಉದಯಪುರದ ವ್ಯೂ. ಉಜ್ಜಯಿನಿ ಲೇಕ್ ಕಾಣ್ತಾ ಇದೆ ನೋಡಿ. ಇದು ಉದಯಪುರದಲ್ಲಿ ಲೇಕ್ ಆಗ ನಾವು ಹೋದೆವಲ್ಲ, ಆ ಲೇಕ್ ಇಡೀ ಉದಯಪುರ ಕಾಣ್ತಾ ಇದೆ ನೋಡಿ. ನೋಡಿ ಸೀನ ನೋಡಿ, ಉದಯಪುರ ಲೇಕ್, ಉಜ್ಜಯಿನಿ ಲೇಕ್. ರಾಜ ಮಳೆಗಾಲದಲ್ಲಿ ಬರುವಾಗ ಇಲ್ಲಿ ಕೂತ್ಕೊಳ್ಳೋದು ನೋಡಿ. ಮನ್ಸೂನ್ ಅರಮನೆ ಇದು. ಇಲ್ಲಿ ಬಂದು ಕೂತ್ಕೊಳ್ಳೋದಂತೆ ಜೋರು ಮಳೆ ಬರುವಾಗ. ಹೇಗಿದೆ ನೋಡಿ.
ರಾಜಸ್ಥಾನಿ ಥಾಲಿಯನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಹೋಟೆಲ್ನ ಹೊರಗಡೆ ಹೋಟೆಲ್ ವಾಶ್ ಆಗಿದೆ. ರಾಜಸ್ಥಾನ್ ಥಾಲಿಯನ್ನು ಇಲ್ಲಿ ಹೊರಗಡೆ ಬೆಂಕಿಯಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ. ಬೆಂಕಿ ಹಾಕಿ ನಿಮಗೆ ರೋಟಿ ಬನ್ನತ್ತೆ ನೋಡಿ. ಹೋಟೆಲ್ ಭಾರಿ ಪಾಶ್ ಆಗಿದೆ. ಇದೆ ಅದರ ಪದಾರ್ಥಗಳನ್ನು ರೋಟಿಯನ್ನೆಲ್ಲ ಹೊರಗಡೆ ಬೆಂಕಿಯಲ್ಲಿ ರೆಡಿ ಮಾಡಿದೊಂದು ವಿಶೇಷ ನೋಡಿ. ಇದೊಂದು ಹೋಟೆಲ್ ನೋಡಿ, ಈಗ ತೋರಿಸ್ತಾ ಇದ್ದೇನೆ. ಹೊರಗಡೆಯ ಪಾಕಶಾಲೆಯನ್ನಾಗ ತೋರಿಸಿದ್ದೇನೆ.